ಮೊದಲಿಗೆ ಭೂಮಿಯವರು, ದೇವರೇ, ಶಾರದಮ್ಮ ಮನಸ್ವಿನಿಯವರು ಎಲ್ಲಿದ್ದಾರೋ ಏನೋ ನನಗೆ ಗೊತ್ತಿಲ್ಲ. ಆದರೆ ಆದಷ್ಟು ಬೇಗ ಅವರು ಈ ಮನೆಗೆ ವಾಪಸ್ ಬರುವ ಹಾಗೆ ಮಾಡಪ್ಪ. ಈ ಮನೆಗೆ ಅವರು ವಾಪಸ್ ಬಂದರೆ ಎಲ್ಲರ ನೆಮ್ಮದಿ ವಾಪಸ್ ಬರುತ್ತೆ. ಆಗ ಅಜಿತ್ ಬರ್ತಾರೆ ಅಲ್ಲಿಗೆ. ಹೋಯ್, ಯಾಕೆ ಇಷ್ಟೊಂದು ಗಾಬರಿ ಆಗ್ತಿದೀಯಾ? ಅಂಥದ್ದೇನೂ ಇಲ್ಲ ಸಾಹೇಬ್ರೆ, ಶಾರದಮ್ಮನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಯಾಕೆ ನಿನ್ನೆಯಿಂದ ಅವಾಯ್ಡ್ ಮಾಡ್ತಿದೀಯಾ ನನ್ನ? ಹಾಗೇನಿಲ್ಲ ಸಾಹೇಬ್ರೆ. ನಿಜ ಹೇಳು. ಆಗ ಅಂಜನಾ ಬರ್ತಾಳೆ. ಆಗ ಭೂಮಿ, ಅಂಜು ಏನಾದರೂ ಬೇಕಿತ್ತಾ? ತಲೆ ತುಂಬ ನೋಯ್ತಿತ್ತು, ಕಾಫಿ ಕುಡಿಯೋಣ ಅಂತ ಬಂದೆ. ಅಂಜು, ಕಾಫಿ ಏನೂ ಬೇಡ, ಒಳ್ಳೆ ಟೀ ಮಾಡಿಕೊಡ್ತೀನಿ ಬನ್ನಿ. ಆಗ ಅಂಜನಾ, ಇವರಿಬ್ಬರಿಗೂ ಏನೋ ಆಗಿದೆ, ವಿಷಯ ಗೊತ್ತಾದರೆ ಸರಿಯಾಗಿ ಕ್ಯಾಚ್ ಮಾಡ್ಬೋದು. ಆಗ ಭದ್ರ, ಅಶ್ವಿನಿ ಮೇಡಮ್ ನೀವೇನಿಲ್ಲಿ? ಯಾಕೆ ಭದ್ರ? ಈ ಅಶ್ವಿನಿ ಅಂದರೆ ಬರೀ ಜೈಲಲ್ಲಿ ಬೆದರಿಕೆ ಹಾಕೊಳ್ಳು ಅನ್ಕೊಂಡಿದೀಯಾ? ನನಗೆ ಯಾವ್ಯಾವ ಟೈಮಲ್ಲಿ ಯಾರು ಬೆನ್ನ ಹಿಂದೆ ಇರಬೇಕು ಅನ್ನೋದು ಗೊತ್ತು. ಎಲ್ಲ ಓಕೆ, ಬಟ್ ಯಾರು ನಿನಗೆ ಇಷ್ಟು ಬೇಗ ಬೇಲ್ ಕೊಡಿಸಿದ್ದು? ಆ ದೇವಯಾನಿನ? ಇಲ್ಲ ಮೇಡಮ್, ಆ ದೇವಯಾನಿಯವ್ರಿಗೂ ಇದಕ್ಕೂ ಸಂಬಂಧನೇ ಇಲ್ಲ ಮೇಡಮ್. ಅದಕ್ಕೆ ಯಾಕೆ ಇಷ್ಟೊಂದು ಗಾಬರಿ ಆಗ್ತಿದೀಯಾ? ಹಾಗೇನಿಲ್ಲ ಮೇಡಮ್, ಅಂತ 10 ಜನಕ್ಕೆ ನಾನು ಕೆಲಸ ಮಾಡಿಕೊಟ್ಟಿರ್ತೀನಿ ಅಲ್ವಾ? ಅದರಲ್ಲಿ ಯಾರೋ ಒಬ್ಬರು ಪುಣ್ಯಾತ್ಮರು ಬೇಲ್ ಕೊಡಿಸಿಬಿಟ್ರು ಮೇಡಮ್. ಸರಿ, ನಾನು ಕಾಲ್ ಮಾಡಿದಾಗ ಯಾಕೆ ನೀನು ರಿಸೀವ್ ಮಾಡಲಿಲ್ಲ? ಹೊಸ ನಂಬರ್ ಬೇರೆ ತೊಗೊಂಡಿದೀಯಾ? ಆ ನಂಬರ್ನ ಹುಡುಕುವುದಕ್ಕೆ ನನಗೆ ಎಷ್ಟು ಕಷ್ಟ ಆಯಿತು ಗೊತ್ತಾ? ಅದು ಹೊಸ ನಂಬರ್ ಅಲ್ವಾ ಮೇಡಮ್, ನಿಮ್ಮ ಹೆಸರು ಅದರೊಳಗೆ ಸೇವ್ ಆಗಿರಲಿಲ್ಲ. ಯಾವುದೋ ಕಂಪ್ನಿ ನಂಬರ್ ಅಂದ್ಕೊಂಡು ಸುಮ್ಮನಾಗ್ಬಿಟ್ಟೆ ಅಷ್ಟೇ. ಸಾರಿ ಮೇಡಮ್. ಭದ್ರ, ನೀನು ನನ್ನಿಂದ ಏನೋ ಮುಚ್ಚಿಡ್ತಿದೀಯಾ ಅನ್ನಿಸ್ತಿದೆ. ಹಾಗೇನಿಲ್ಲ ಮೇಡಮ್, ನಿಮ್ಮ ಹತ್ರ ನಾನ್ಯಾಕೆ ಯಾವುದಾದ್ರೂ ವಿಷಯನ ಮುಚ್ಚಿಡಲಿ? ಹೋಗಲಿ, ನಿಮಗೆ ಗೊತ್ತಾಗದೆ ಯಾವುದಾದ್ರೂ ವಿಷಯ ಮುಚ್ಚಿಡೋಕ್ಕಾಗುತ್ತಾ? ಮೇಡಮ್, ನಿಮ್ಗೇನಾದರೂ ನನ್ನ ಮೇಲೆ ಈಗಲೂ ಡೌಟಾ ಮೇಡಮ್? ನಿನ್ನ ಮೇಲೆ ಅಲ್ಲ ಭದ್ರ, ನನಗೆ ಆ ದೇವಯಾನಿ ಮೇಲೆ ಡೌಟು. ಯಾಕಂದರೆ ಅವಳು ಅಂಜನಾ ಕಣ್ಣು ಈಗಲೂ ಕೂಡ ಅಜಿತ್ ಮೇಲೆ ಇದೆ. ಆದರೆ ಅವಳಿಗೆ ಯಾವುದೋ ಬಿಸ್ನೆಸ್ ಮ್ಯಾನ್ ಮಗ ರಿತ್ವಿಕ್ ಅನ್ನೋ ಹುಡುಗನ ಜೊತೆ ಎಂಗೇಜ್ಮೆಂಟ್ ಫಿಕ್ಸ್ ಆಗಿದೆ ಅಂತ ಗೊತ್ತಾಯಿತು. ಆ ಮದುವೆನ ತಪ್ಪಿಸೋದಕ್ಕೆ ದೇವಯಾನಿ ಏನು ಬೇಕಾದರೂ ಮಾಡ್ತಾಳೆ. ಇವತ್ತು ರಾಮನಾರಾಯಣ್ ಅರೆಸ್ಟ್ ಆಗೋದ್ರ ಹಿಂದೆ ಅವಳ ಕೈವಾಡ ಇರುತ್ತೆ. ಹಿಂದೆ ನಿನ್ನ ಕೈವಾಡ ಇರ್ಬೋದೇನೋ ಅಂತ ಸಣ್ಣ ಅನುಮಾನ ಅಷ್ಟೇ. ಖಂಡಿತ ಇಲ್ಲ ಮೇಡಮ್, ನಾನು ತುಂಬ ದಿನದಿಂದ ವಾರ್ಡಲ್ಲಿ ಇದ್ನಲ್ಲ, ಈಗ ತಾನೇ ಹೊರಗಡೆ ಬಂದಿದ್ದೀನಿ. ನನಗೂ ಒಂದು ಸ್ವಲ್ಪ ರೆಸ್ಟ್ ಬೇಕು. ನಾನು ಅಖಾಡಕ್ಕೆ ಇಳಿಯೋದಾದರೆ ಖಂಡಿತ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡ್ತೀನಿ ಮೇಡಮ್. ಸರಿ ಮೇಡಮ್, ನನಗೆ ಟೈಮ್ ಆಯಿತು, ನೀವು ಹ್ಞೂ ಅಂದರೆ ನಾನು ಹೊರಡ್ತೀನಿ ಮೇಡಮ್. ಭದ್ರ, ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು ಮೇಡಮ್. ನಾನು ತುಂಬ ಅರ್ಜೆಂಟಲ್ಲಿ ಇದ್ದೀನಿ, ನಾನು ಫೋನಲ್ಲಿ ಮಾತಾಡ್ತೀನಿ ಮೇಡಮ್. ಆಗ ಮನಸ್ಸಲ್ಲಿ ಅಶ್ವಿನಿ, ಇವನಿಗೆ ಶಾರದಾನ ಹುಡ್ಕೋಕೆ ಹೇಳೋಣ ಅಂದ್ಕೊಂಡೆ, ಆದರೆ ಬೇಡ, ಸದ್ಯಕ್ಕೆ ನಾನೇ ಬೇರೆ ಹುಡುಗರನ್ನ ಕಾಂಟ್ಯಾಕ್ಟ್ ಮಾಡೋದು ಬೆಟರ್. ಈ ದೇವಯಾನಿಗೆ ಒಂದು ವಾರದಲ್ಲಿ ಶಾರದಾನ ಕರ್ಕೊಂಡು ಬರ್ತೀನಿ ಅಂತ ಬಿಲ್ಡಪ್ ಬೇರೆ ತಗೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ದೇವಯಾನಿ ನನ್ನ ನೋಡಿ ನಗೋ ಹಾಗೆ ಆಗಬಾರ್ದು. ಶಾರದಾ ಎಲ್ಲೇ ಇದ್ದರೂ ಹುಡುಕಲೇಬೇಕು. ಆಗ ಭೂಮಿ, ಅಂಜು ಅವರೇ ಬನ್ನಿ, ನಿಮಗೆ ಸಖತ್ತಾಗಿರೋ ಹರ್ಬಲ್ ಟೀ ಮಾಡಿಕೊಡ್ತೀನಿ. ಭೂಮಿ, ನಿನಗೆ ಎಷ್ಟು ಥರ ಟೀ ಮಾಡೋಕೆ ಬರುತ್ತೆ? ಲೆಕ್ಕ ಮಾಡಿಲ್ಲ ಅಂಜು ಅವರೇ, ಆದರೆ ನನಗೆ ಸುಮಾರು ಟೀ ಮಾಡೋಕೆ ಬರುತ್ತೆ. ಯಾಕೆ? ಅದು ನೀವು ಟೀ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಲ್ವಾ, ಅದಕ್ಕೆ ಕೇಳಿದೆ. ಅಜಿತ್ ನೋಡಿ 2 ನಿಮಿಷ ಬಂದೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಭೂಮಿ. ಆಗ ಮನಸ್ಸಲ್ಲಿ ಅಂಜನಾ, ಇವರಿಬ್ಬರ ಮಧ್ಯೆ ಯಾವುದೋ ವಿಚಾರಕ್ಕೆ ಕಿಡಿ ಹತ್ಕೊಂಡಿದೆ, ಅದು ಏನು ಅಂತ ಗೊತ್ತಾದರೆ ತುಪ್ಪ ಸುರಿಬೋದು. ಆಗ ಅಜಿತ್ ಮನಸ್ಸಲ್ಲಿ, ಭೂಮಿ ಯಾಕೆ ಹೀಗೆ ಆಡ್ತಿದ್ದಾಳೆ ಅಂತಾನೆ ಗೊತ್ತಾಗ್ತಿಲ್ಲವಲ್ಲ, ಒಂದು ವೇಳೆ ನಾನು ಭೂಮಿಗೆ ಪ್ರಪೋಸ್ ಮಾಡಿದ್ದಕ್ಕೆ ಹೀಗೆಲ್ಲ ಮಾಡ್ತಿದ್ದಾಳ? ಆಗ ಭೂಮಿ ಕಾಫಿ ತಂದು ಎಲ್ಲರಿಗೂ ಕೊಡ್ತಾಳೆ. ಆದರೆ ಅಜಿತ್ ಮತ್ತು ತನಗೆ ಕಾಫಿಯನ್ನು ಮಾಡಿರುವುದಿಲ್ಲ. ಆಗ ಸತ್ಯನ, ತುಂಬ ಚೆನ್ನಾಗಿದೆ, ಅಜಿತಂಗೂ ಕೊಡು, ಪಾಪ ಅವನ ಮೈಂಡು ರಿಫ್ರೆಶ್ ಆಗುತ್ತೆ. ಅಯ್ಯೋ, ನನಗೂ ಸಾಹೇಬ್ರಿಗೂ ಟೀ ಮಾಡಲಿಲ್ಲ, ಬೇಡವೇನೋ ಅಂತ ಸುಮ್ಮನಾಗಿ ಹೋದೆ ಸತ್ಯನ. ಆಗ ಅಜಿತ್, ನೋ ಪ್ರಾಬ್ಲಮ್, ನನಗೂ ಬೇಡ ಅನಿಸ್ತಿದೆ. ಆಗ ಅಪೇಕ್ಷಾ, ಅಯ್ಯೋ ಅಜಿತು, ನೀನು ಬೇಕು ಅಂದರೂ ಅಲ್ಲಿ ಇಲ್ಲ ಬಿಡು. ಆಗ ಸಂಗೀತ, ಅಪ್ಪು ಇದರಲ್ಲಿ ನಗೋದಕ್ಕೆ ಏನಿದೆ, ಟೀ ಬೇಕು ಅಂತ ಹೇಳಿದರೆ 2 ನಿಮಿಷದಲ್ಲಿ ಮಾಡಿಕೊಡ್ತಾಳೆ ಅಲ್ವಾ ಭೂಮಿ? ಅದರಲ್ಲೂ ದಿನ ಸ್ಟೇಷನ್ನಿಗೆ ಹೋದಾಗ ಎಷ್ಟು ಸಲ ಟೀ ಕುಡಿತಾನೋ, ಟೀ ಕುಡಿಬೇಕು ಅಂತ ಕುಡಿತಾನೋ ಅಥವಾ ಹೆಂಡತಿನ ನೋಡೋದಕ್ಕೋಸ್ಕರ ಕುಡಿತಾನೋ ಗೊತ್ತಿಲ್ಲ ಅಲ್ವಾ ಮಗನೇ? ಆಗ ಅಜಿತ್, ಅಮ್ಮ ನೀನು ನನ್ನ ಮನಸ್ಸಲ್ಲಿ ಇದ್ದಿದ್ದನ್ನು ಹಾಗೆ ಹೇಳಿಬಿಟ್ಟೆ ಅಮ್ಮ, ಆದರೆ ಈ ಸಲ ಸ್ವಲ್ಪ ಜಾಸ್ತಿನೇ ಆಗಿದೆ, ಒಂಚೂರು ಕಡಿಮೆ ಮಾಡ್ಕೋಬೇಕು. ಆಗ ನಚ್ಚಿ, ನಂಗೇನೋ ಹಾಗೆ ಅನಿಸ್ತಾ ಇಲ್ಲ, ಟೀನೇ ನಿನ್ನ ಅವಾಯ್ಡ್ ಮಾಡ್ತಾ ಇದೆ ನಂಗೆ ಅನಿಸ್ತಾ ಇದೆ ಅಲ್ವಾ ಸತ್ಯಣ್ಣ? ಆಗ ಭೂಮಿ, ಅತ್ತೆ ಲೇಟ್ ಆಯಿತು, ನಾನು ಆಸ್ಪತ್ರೆಗೆ ಹೋಗಿ ಅಮ್ಮನ ನೋಡ್ಕೊಂಡು ಬರ್ತೀನಿ. ಆಗ ಸಂಗೀತ, ಭೂಮಿ ನೀನು ಇವತ್ತು ಹಾಸ್ಪಿಟಲ್ಗೆ ಹೋಗೋದು ಬೇಡ, ನಾನೇ ಅಲ್ಲಿಗೆ ಹೋಗಿ ನಿಮ್ಮ ತಾಯಿ ನೋಡ್ಕೋತೀನಿ, ಓಕೆನಾ? ನೀನು ಮನೇಲೇ ಇದ್ದು ರೆಸ್ಟ್ ಮಾಡು. ಆಗ ಅಜಿತ್, ಹೌದು ಭೂಮಿ, ನೀನು ಮನೇಲೇ ಇದ್ದು ರೆಸ್ಟ್ ಮಾಡು, ಅಮ್ಮ ನೋಡ್ಕೋತಾರೆ. ಭೂಮಿ, ಪರವಾಗಿಲ್ಲ ಅತ್ತೆ, ನಂಗೆ ಯಾಕೋ ಅಮ್ಮನ್ನ ತುಂಬ ನೋಡಬೇಕು ಅಂತ ಅನಿಸ್ತಾ ಇದೆ ಅತ್ತೆ, ಪ್ಲೀಸ್ ಹೋಗಿ ಬರ್ತೀನಿ. ಇದು ನೀನು ಏನು ತಪ್ಪು ತಿಳ್ಕೊಳ್ಳಿಲ್ಲ ಅಂದರೆ ಆಸ್ಪತ್ರೆಗೆ ನನ್ನ ಸ್ವಲ್ಪ ಡ್ರಾಪ್ ಮಾಡ್ತೀಯಾ? ಆಗ ನಚ್ಚಿ, ಮಾಡ್ತೀಯಾ ಪ್ಲೀಸ್, ಅತ್ತಿಗೆ ಮಾಡು ಅಂತ ಆರ್ಡರ್ ಕೊಡಬೇಕು ಅಷ್ಟೇ ನೀವು, ಸರಿನಾ?
ಇರಿ, ನಾನು ಹೋಗ್ಬಿಟ್ಟು ಕೀ ತರ್ತೀನಿ. ಥ್ಯಾಂಕ್ಸ್ ಮೈದು. ಆಗ ಅಂಜನಾ, ಅಜಿತ್ ನೀನು ಭೂಮಿ ಜೊತೆ ಹೋಗೋದಿಲ್ವಾ? ಯಾಕೆ? ಆಗ ಅಜಿತ್, ಇಲ್ಲ, ನನಗೆ ಸ್ವಲ್ಪ ಸ್ಟೇಷನಲ್ಲಿ ಅರ್ಜೆಂಟ್ ಕೆಲಸ ಇದೆ. ನನ್ನ ಹೆಂಡತಿಗೆ ನಾನು ಯಾವಾಗ ಬ್ಯುಸಿ ಇರ್ತೀನಿ, ಯಾವಾಗ ಫ್ರೀ ಇರ್ತೀನಿ ಅಂತ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಅದಕ್ಕೆ ನನಗೆ ತೊಂದರೆ ಕೊಡಬಾರ್ದು ಅಂತ ಪಾಪ ನಚ್ಚಿನ ಕರ್ಕೊಂಡು ಹೋಗ್ತಿರೋದು. ನಚ್ಚಿ ರೆಡಿನಾ? ಆಗ ಭೂಮಿ, ಅತ್ತೆ ನನ್ನ ಫೋನು ರೂಮಲ್ಲಿದೆ, ನಾನು ಫೋನ್ ತಗೊಂಡು ಮೈದು ಜೊತೆ ಹೊರಡ್ತೀನಿ. ಆಯ್ತಮ್ಮ, ಹುಷಾರು ಅಂತಾರೆ ಸಂಗೀತ. ಅಜಿತ್ ಹತ್ತಿರ ಸತ್ಯನ ಬಂದು, ಇದೆ, ಇಲ್ಲೊಂದು ಖಂಡಿತ ದೊಡ್ಡ ಸಮಸ್ಯೆ ಇದೆ. ಅದು ನನಗೂ ಗೊತ್ತಿದೆ. ಅದಕ್ಕೊಂದು ಸಮಸ್ಯೆ ಹುಡುಕ್ಬೇಕಾಗಿದೆ. ಆಗ ಸತ್ಯನ, ಪರಿಹಾರನ ಸಮಸ್ಯೆನಾ ಅಂತಾರೆ. ಆಗ ಅಜಿತ್, ಪರಿಹಾರ ಕಂಡುಹಿಡಿಯಬೇಕಾಗಿದೆ. ಭೂಮಿ ಹಾಗೂ ನಚ್ಚಿ ಇಬ್ಬರು ಹಾಸ್ಪಿಟಲ್ಗೆ ಬರ್ತಾರೆ ಅವರ ಅಮ್ಮನ ಹತ್ರ. ಆಗ ಭೂಮಿ, ಅಮ್ಮ ಮಲಗಿದೀಯಾ? ಇಲ್ಲ, ಹೀಗೆ ಸುಮ್ಮನೆ ಕಣ್ಮುಚ್ಚಿದ್ದೆ ಅಮ್ಮ. ಈಗ ಹೇಗಿದೀಯಾ? ಆಗ ಭಾಗ್ಯಮ್ಮ, ಪರವಾಗಿಲ್ಲ. ಭೂಮಿ, ಮೈಕೈ ನೋವು ಎಲ್ಲ ಏನೂ ಇಲ್ಲ, ನಡೆದಾಡಿದರೆ ಆಯಾಸನೂ ಆಗ್ತಿಲ್ಲ. ಆಗ ನಚ್ಚಿ, ಗುಡ್, ಆದರೆ ಮೈಕೈ ನೋವು ಇಲ್ಲ ಅಂತ ಜಾಸ್ತಿ ನಡೆಯೋ ಹಂಗಿಲ್ಲ ನೀವು. ಸದ್ಯಕ್ಕೆ ರೆಸ್ಟ್ ಬೇಕು. ಇದೆಲ್ಲ ಒಂದು ಸ್ವಲ್ಪ ದಿವಸ ಅಷ್ಟೇ. ಆಮೇಲೆ ನೀವು ಮುಂಚಿನ ಥರ ಆರಾಮಾಗಿ ನಡೆದಾಡ್ಕೊಂಡು ಓಡಾಡ್ಕೊಂಡು ಇರಬಹುದು. ಆಗ ಭಾಗ್ಯಮ್ಮ, ಆಯಿತು ಡಾಕ್ಟ್ರೇ. ಡಾಕ್ಟರ್ ಅಂತ ಕರೆಯೋ ಹಾಗಿಲ್ಲ, ನಚ್ಚಿ ಅಂತಾನೆ ಕರೆಯಿರಿ. ಅಮ್ಮ, ಆದಷ್ಟು ಬೇಗ ನಿನ್ನ ಮನೆಗೆ ಕರ್ಕೊಂಡು ಹೋಗಿ ನಿನ್ನ ಜೊತೆ ಕಾಲ ಕಳಿಬೇಕು ಅನ್ನಿಸ್ತಾ ಇದೆ ನನಗೆ. ಆಗ ಲಕ್ಷ್ಮಕ್ಕ, ನಾನೂ ಬಿಡೋಲ್ಲ. ಭಾಗ್ಯಮ್ಮ ಮನೆಗೆ ಬಂದ ಮೇಲೆ ನಾನೇ ನೋಡ್ಕೊಳ್ಳೋದು. ಆಗ ಭೂಮಿ, ಲಕ್ಷ್ಮಕ್ಕ, ಇದು ಸರಿಯಲ್ಲ. ಇಲ್ಲೂ ಅಮ್ಮನ ಆರೈಕೆ ನೀವೇ ಮಾಡಿದ್ದೀರಾ, ಮನೆಗೆ ಹೋದ್ಮೇಲೆ ನೀವೇ ಮಾಡ್ತೀರಾ ಅಂದರೆ ಹೇಗೆ? ಇಲ್ಲ, ನನ್ನ ಅಮ್ಮನ ನಾನೇ ನೋಡ್ಕೊಳ್ಳೋದು. ಆಗ ಭಾಗ್ಯಮ್ಮ, ನಿಮ್ಮಿಬ್ಬರ ಪ್ರೀತಿ ನನ್ನ ಮೇಲೆ ಇಷ್ಟಿದೆಯಲ್ಲ, ನಾನೇ ಪುಣ್ಯವಂತೆ. ಆಗ ನಚಿಕೇತ್, ಓಕೆ ಅತ್ತಿಗೆ, ನಾನಿವಾಗ ಕೆಲಸಕ್ಕೆ ಹೋಗಬೇಕು. ಅಕಸ್ಮಾತ್ ಬ್ರೋ ಏನಾದರೂ ಬಂದಿಲ್ಲ ಅಂದರೆ ನನಗೆ ಕಾಲ್ ಮಾಡಿ. ಮೈದು, ಹುಷಾರು. ನೀವು ಅಷ್ಟೇ ಹುಷಾರು. ಬಾಯ್ ಅಮ್ಮ. ಸಿ ಯು ಅಕ್ಕ. ಬಾಯ್ ಅಮ್ಮ. ಆರಾಮಾಗಿ ರೆಸ್ಟ್ ಮಾಡು. ನಾನು ಸ್ವಲ್ಪ ಡಾಕ್ಟರ್ ಹತ್ರ ಮಾತಾಡ್ಕೊಂಡು ಬರ್ತೀನಿ ಅಂತ ಭೂಮಿ ಹೊರಗೆ ಹೋಗ್ತಾರೆ. ಭೂಮಿ, ಅಪ್ಪ ಗಣೇಶ, ನಾನು ಒಂದು ದೊಡ್ಡ ಸಂಕಷ್ಟದಲ್ಲಿ ಸಿಗಾಕೊಂಡಿದ್ದೀನಿ. ಸಾಹೇಬ್ರು ಅವರ ಪ್ರೀತಿ ವಿಚಾರನ ನನಗೆ ಹೇಳಿಕೊಂಡ ಮೇಲೆ ನನಗೆ ಏನು ಮಾತಾಡಬೇಕು ಅಂತಾನೇ ಗೊತ್ತಾಗ್ತಿಲ್ಲ. ನನಗೆ ಈ ಕ್ಷಣದವರೆಗೂ ಸಾಹೇಬ್ರ ಮೇಲೆ ಪ್ರೀತಿ ಹುಟ್ಟಿಲ್ಲ. ನಮ್ಮ ಒಪ್ಪಂದದ ಗಡುವು ಮುಗಿದ ಮೇಲೆ ಅವರು ನನ್ನಿಂದ ದೂರ ಹೋದ್ಮೇಲೆ ಈ ಜನ್ಮಕ್ಕೆ ಸಾಹೇಬ್ರೇ ನನ್ನ ಗಂಡ ಅಂತ ನಾನು ಒಪ್ಕೊಂಡಿದ್ದೀನಿ. ಹಾಗಂತ ನಾನು ಸಾಹೇಬ್ರನ್ನ ಮದುವೆ ಆಗೋದಕ್ಕೂ ಆಗೋದಿಲ್ಲ. ಅಲ್ಲ, ನಾನು ಸಾಹೇಬ್ರನ್ನ ಮದುವೆ ಆದರೂ ಅವರಿಗೆ ತಕ್ಕನಾದ ಹೆಂಡತಿ ಆಗಿರ್ತೀನಾ? ನಾನು ನನ್ನ ಕೈಯಿಂದ ಸಾಹೇಬ್ರನ್ನ ಕಳ್ಕೊಳ್ಳೋದಕ್ಕೂ ಆಗೋದಿಲ್ಲ. ಗಣೇಶ, ಅಷ್ಟೇ ಅಲ್ಲ ಗಣೇಶ, ನನಗೆ ಅವರ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಕೆ ಆಗ್ತಿಲ್ಲ, ಮುಖ ಕೊಟ್ಟು ಮಾತಾಡ್ಸೋಕ್ಕೂ ಆಗ್ತಿಲ್ಲ. ಅಲ್ಲಿ ನೋಡಿದರೆ ಸಾಹೇಬ್ರು ನನ್ನ ಉತ್ತರಕ್ಕೋಸ್ಕರ ಕಾಯ್ತಾ ಇದ್ದಾರೆ. ನಾನು ಅವ್ರ ಹತ್ರ ಹೋಗಿ ಏನಂತ ಉತ್ತರ ಕೊಡಲಿ? ನನಗೆ ಒಂದೂ ಗೊತ್ತಾಗ್ತಿಲ್ಲ ಅಪ್ಪ ಗಣೇಶ. ಇದಕ್ಕೆಲ್ಲ ನೀನೇ ಉತ್ತರ ಕೊಡಬೇಕು. ಹಾಗೆ ನನಗೆ ಒಂದು ಸೂಚನೆ ಕೊಡಪ್ಪ. ಆಗ ಗಣೇಶನ ಮೇಲಿಂದ ಬಲಗಡೆ ಹೂವು ಬೀಳು. ಕಡೆ ಸ್ಟೇಷನ್ನಲ್ಲಿ ಅಜಿತ್ ಮತ್ತು ಸತ್ಯನ ಯಾಕೋ ಒಂಥರ ತುಂಬ ಹಿಂಸೆ ಆಗ್ತಿದೆ. ಸತ್ಯನ, ಭೂಮಿ ಸಾಹೇಬ್ರೇ ಅಂತ ಕೂಗ್ದಾಗ ನನಗೆ ಎಚ್ಚರಿಕೆ ಆಗ್ತಾ ಇತ್ತು. ನನಗೆ ಆಗಲೇ ಬೆಳಗು ಆಗ್ತಾ ಇತ್ತು. ದಿನ ಎಲ್ಲ ಅವಳ ಹತ್ರ ಮಾತಾಡ್ತಾ, ಅವಳನ್ನು ರೇಗಿಸ್ತಾ, ಅವಳ ಹತ್ರ ಜಗಳ ಮಾಡ್ತಾ ಮಲ್ಕೊಂಡ್ರೇ ನನಗೆ ದಿನ ಕಂಪ್ಲೀಟ್ ಆಗ್ತಾ ಇದ್ದಿದ್ದು. ಆದರೆ ಈಗ ಅದ್ಯಾವುದೂ ಇಲ್ಲ ಸತ್ಯನ. ನಾನು ಅವಳಿಗೆ ಪ್ರಪೋಸ್ ಮಾಡಿದಾಗಿಂದ ಅವಳು ನನ್ನ ಅವಾಯ್ಡ್ ಮಾಡ್ತಾ ಇದ್ದಾಳೆ. ಭೂಮಿ ನನ್ನ ಪಕ್ಕದಲ್ಲಿ ಇದ್ರೂ ಅವಳು ನನ್ನಿಂದ ತುಂಬ ದೂರ ಇದ್ದಾಳೆ ಅನ್ನಿಸ್ತಾ ಇದೆ. ಸತ್ಯನ, ಏನು ಮಾಡಬೇಕು ಅಂತಾನೇ ಗೊತ್ತಾಗ್ತಿಲ್ಲ. ಆಗ ಸತ್ಯನ, ನನಗೆ ಎಲ್ಲ ಅರ್ಥ ಆಗುತ್ತೆ ಸತ್ಯನ. ನನಗೆ ಯಾಕೋ ಭೂಮಿ ನನ್ನಿಂದ ದೂರ ಆಗ್ತಿದ್ದಾಳೆ ಅನ್ನಿಸ್ತಾ ಇದೆ. ಅಲ್ಲ, ನಾನು ಭೂಮಿಗೆ ಪ್ರಪೋಸ್ ಮಾಡಿದ್ದು ನನಗೆ ಹತ್ತಿರ ಆಗ್ತಾಳೆ ಅಂತ. ಆದರೆ ಆಗ ಸತ್ಯನ, ಆದರೆ ಅನ್ನೋ ಪದನೇ ಸಮಸ್ಯೆ ಕೊಡ್ತಾ ಇದೆ. ಅಜಿತ್, ಈ ಪ್ರಕೃತಿ ಅನ್ನೋ ಮಹಾ ಆಗರದಲ್ಲಿ ಸೂರ್ಯ ಚಂದ್ರ ಇಬ್ಬರೂ ಒಟ್ಟೊಟ್ಟಿಗೆ ಹೇಗೆ ಸಾಗುತ್ತಾ ಇದ್ದಾರೋ ಹಾಗೆ ಈ ಪೃಥ್ವಿ ಮೇಲೆ, ಈ ಇಳೆ ಮೇಲೆ ನೀನು ಮತ್ತು ಭೂಮಿ ಅಷ್ಟೇ ಚಂದವಾಗಿ ಸಾಗುತ್ತಿದ್ದೀರಿ. ಅಂದರೆ ನಿಮ್ಮ ಪ್ರಕಾರ ಭೂಮಿ ನಾನು ಪ್ರಪೋಸ್ ಮಾಡಿರೋದಕ್ಕೆ ರಿಪ್ಲೈ ಮಾಡೇ ಮಾಡ್ತಾಳೆ ಅಂತೀರಾ? ಖಂಡಿತ ಮಾಡ್ತಾಳೆ. ಅದನ್ನೇ ಹೇಳ್ತಾ ಇರೋದು. ಸಮಯ ತಗೊಂತಿದ್ದಾಳೆ. ಹೇಳಿದ್ನಲ್ಲಪ್ಪ, ಅವತ್ತು ಪತ್ರಕರ್ತರೆಲ್ಲ ಅವಳಿಗೆ ಮೈಕ್ ಹಿಡ್ಕೊಂಡು ಕೇಳ್ತಿದ್ರಲ್ಲ ಪ್ರಶ್ನೆನಾ, ಹೇಳಿ ಹೇಳಿ ಅಂತ. ರಾಮಣ್ಣನಿಗೆ ಏನು ಹೇಳಿದ್ಲು ಅವಳು? ಇವರು ನಮ್ಮ ಮಾವ, ಏನೂ ತಪ್ಪು ಮಾಡಿಲ್ಲ, ಇದು ನಮ್ಮ ಕುಟುಂಬದ ಮರ್ಯಾದೆ ವಿಷಯ ಅಂತ. ಇದಕ್ಕಿಂತ ಉದಾಹರಣೆ ಬೇಕಾ? ಸಮಯ ತಗೊಂತಿದ್ದಾಳೆ, ತಾಳ್ಮೆಯಿಂದ ಕಾಯಬೇಕು. ಆದರೂ ಸತ್ಯನ, ಮನಸ್ಸಲ್ಲಿ ಏನಿದೆಯೋ ಅದನ್ನು ಡೈರೆಕ್ಟಾಗಿ ಬಂದು ನನ್ನ ಹತ್ರ ಹೇಳ್ಕೋಬಹುದು ಅಲ್ವಾ? ಯಾಕೆ ಈ ಥರ ಅವಾಯ್ಡ್ ಮಾಡಬೇಕು? ಅಲ್ಲಪ್ಪ, ನೀನು ಗಂಡಸು, ನಿನ್ನ ಮನಸ್ಸಿನ ಭಾವನೆಗಳನ್ನು ದಿಢೀರಂತ ಅವಳಿಗೆ ಹೇಳಿಬಿಟ್ಟಿದೀಯ. ಆದರೆ ಪಾಪ ಅದು ಹೆಣ್ಮಗು, ಹೇಗೆ
ಅರಗಿಸ್ಕೊಂತಾಳೆ. ಇದ್ಕಿದ್ದ ಹಾಗೆ ಭಯ ಆಗಿರುತ್ತೆ. ಅದಕ್ಕೆ ಅಲ್ಲಪ್ಪ, ಒಂದು ವಿಚಾರ ಹೇಳ್ತೀನಿ ಕೇಳು. ನಾನೇ ನಿನಗೆ ಹೇಳ್ತಾ ಇದ್ದೆ ಪ್ರೀತಿ ವಿಚಾರನ ಹೇಳಿಬಿಡು ಅಂತ. ನೀನು ಹೇಳೋದಕ್ಕೆ ಎಷ್ಟು ಸಮಯ ತಗೊಂಡೆ? ಇವಳಿಗೂ ಸ್ವಲ್ಪ ಭಯ ಆಗಿರುತ್ತೆ. ಒಂದು ಹೆಣ್ಣು ಯಾವಾಗಲೂ ಬಯಸೋದು ಏನು ಗೊತ್ತಾ? ಹುಡುಗನ ವಿಚಾರದಲ್ಲಿ, ಗಂಡನ ವಿಚಾರದಲ್ಲಿ ಅಥವಾ ಪ್ರೀತಿ ಪ್ರೇಮಗಳ ವಿಚಾರದಲ್ಲಿ ಗೌರವ ಪ್ರೀತಿನ ಅಷ್ಟೇ. ಹಾಗೆ ಅವಳು ಬಯಸ್ತಿದ್ದಾಳೆ. ಅದಕ್ಕೋಸ್ಕರ ಇಷ್ಟೊಂದು ಸಮಯ ತಗೊಂಡಿದ್ದಾಳೆ. ನೀನಂತೂ ಚಿಂತೆ ಮಾಡಬೇಡ, ಅವಳು ಖಂಡಿತ ನಿನಗೆ ಬಂದು ಹೇಳ್ತಾಳೆ. ಅದಕ್ಕೆ ನಾನೇ ಸಾಕ್ಷಿ. ನೀವಿಬ್ಬರ ಕತೆ ಹೇಗೆ ಸಾಗುತ್ತೆ ಅಂದರೆ ನಿನ್ನ ಜೊತೆ ನನ್ನ ಕತೆ ಅನ್ನೋ ರೀತಿ. ಭೂಮಿ ಹತ್ತಿರ ಲಕ್ಷ್ಮಕ್ಕ ಬಂದು ಎಲ್ಲ ಹೇಳ್ಕೊಂಡ್ಬಿಟ್ಟಾ? ಭೂಮಿ, ಲಕ್ಷ್ಮಕ್ಕ, ಯಾವುದರ ಬಗ್ಗೆ ನೀನೇ ಹೇಳಬೇಕು. ಭೂಮಿ, ಇಷ್ಟೊತ್ತು ದೇವರ ಹತ್ರ ಹೇಳ್ಕೊಂಡೆಲ್ಲ, ಏನೇನು ಹೇಳ್ಕೊಂಡೆ, ಏನೇನು ಬೇಡ್ಕೊಂಡೆ ಅಂತ. ಲಕ್ಷ್ಮಕ್ಕ, ಅಮ್ಮನಿಗೆ ಹುಷಾರಿಲ್ವಲ್ಲ. ಲಕ್ಷ್ಮಕ್ಕ, ಅಮ್ಮ ಆದಷ್ಟು ಬೇಗ ಗುಣ ಆಗಲಿ. ಅಷ್ಟೇ ಅಲ್ಲ, ಪಾಪ ಶಾರದಮ್ಮ ಅವರು, ಮನಸ್ವಿನಿ ಅವರು ಆದಷ್ಟು ಬೇಗ ಮನೆಗೆ ಬರಲಿ ಅಂತ ಆ ದೇವರ ಹತ್ತಿರ ಬೇಡ್ಕೊತಾ ಇದ್ದೆ ಅಷ್ಟೇ. ಏನಾಯಿತು ಭೂಮಿ? ನಿನ್ನೆಯಿಂದ ನಿನ್ನ ಧ್ವನಿಯಲ್ಲಿ ಏನೋ ಬದಲಾವಣೆ ಕಾಣ್ತಾ ಇದೆ. ಹಾಸ್ಪಿಟಲ್ಗೆ ಅಮ್ಮನ ನೋಡೋಕೆ ಬಂದ್ರೂ ನಿನ್ನ ಯೋಚನೆ ಬೇರೆ ಕಡೆ ಇದೆ. ರಾಮ್ ಸರ್ ಕೂಡ ರಿಲೀಸ್ ಆಗಿ ಬಂದರು. ಈಗಲೂ ನಿನ್ನ ಚಿಂತೆ ಏನೂ ಇಲ್ಲ ಅಕ್ಕ, ಏನೂ ಇಲ್ಲ. ನನ್ನ ಹತ್ರ ಹೇಳು ಭೂಮಿ, ಯಾಕೆ ಮುಚ್ಚಿಡ್ತಿದೀಯಾ? ನನ್ನ ಮೇಲೆ ನಂಬಿಕೆ ಇಲ್ವಾ ನಿಂಗೆ? ಅಯ್ಯಯ್ಯೋ, ಹಾಗಲ್ಲ ಲಕ್ಷ್ಮಕ್ಕ, ನಿನ್ನ ಹತ್ರ ಹೇಳಿದ್ರೆ ನೀನು ಬೈತೀಯೇನೋ ಅನ್ಕೊಂಡೆ, ಇಟ್ಬಿಟ್ಟೆ ಅಷ್ಟೇ. ಅದು ಏನಾಯ್ತು ಅಂದರೆ ಅಜಿತ್ ಅವರು ಭೂಮಿಗೆ ಪ್ರಪೋಸ್ ಮಾಡಿದರ ಬಗ್ಗೆ ಹೇಳ್ತಾಳೆ. ಈ ಮ್ಯಾರೇಜ್ ಅಗ್ರಿಮೆಂಟ್ ಇದನ್ನೆಲ್ಲ ಹರಿದು ಹಾಕಿ ಬಿಡೋಣ ಭೂಮಿ. ಇನ್ಮೇಲೆ ನಾವಿಬ್ಬರು ನಿಜವಾದ ಗಂಡ ಹೆಂಡತಿ ಥರ ಜೀವನ ನಡೆಸೋಣ. ನನ್ನ ಜೀವನದಲ್ಲಿ ನಾನು ಎಷ್ಟು ದಿನ ಬದುಕಿರ್ತೀನೋ ಅಷ್ಟು ದಿನಾನೂ ನಾನು ನಿನ್ನ ಜೊತೆನೇ ಇರಬೇಕು ಅಂತ ಆಸೆ ಪಡ್ತೀನಿ. ಇದನ್ನೆಲ್ಲ ಕೇಳಿಸಿಕೊಂಡ ಮೇಲೆ ನಿನಗೆ ಏನು ಅನಿಸ್ತಿದೆ ನೀನು ಅದನ್ನು ಹೇಳ್ಕೊ. ಇಷ್ಟು ಆಯಿತು ಲಕ್ಷ್ಮಕ್ಕ. ಹೌದಾ ಭೂಮಿ, ನೀನೇನು ಹೇಳಿದೆ ಒಪ್ಕೊಂಡಾ? ಅಕ್ಕ, ಸಾಹೇಬ್ರಿಗೆ ಏನು ಉತ್ತರ ಕೊಡಬೇಕು ಅಂತ ಗೊತ್ತಾಗದೆ ಅಲ್ಲಿಂದ ಹೊರಟು ಬಂದ್ಬಿಟ್ಟೆ. ಅಕ್ಕ, ನಮ್ಮ ಸಾಹೇಬ್ರ ಮೇಲೆ ಇರುವ ಗೌರವ ಅಕ್ಕರೆ ನಿಜಾನೇ. ಆದರೆ ನೀನೇ ಹೇಳು, ನಾನು ಸಾಹೇಬ್ರನ್ನ ಯಾಕೆ ಮದುವೆ ಆದೆ ಅಂತ? ಭಾಗ್ಯಮ್ಮನ ಆದಷ್ಟು ಬೇಗ ಜೈಲಿಂದ ಬಿಡುಗಡೆ ಮಾಡಿಸ್ಬೇಕು ಅಂತ ತಾನೆ ನಾನು ಸಾಹೇಬ್ರನ್ನ ಮದುವೆ ಆದೆ. ಹೊಸದರಲ್ಲಿ ಸಾಹೇಬ್ರು ತುಂಬಾನೇ ಕೋಪ ಮಾಡ್ಕೊತಾ ಇದ್ರು. ಅಷ್ಟೇ ಯಾಕೆ, ಮುಖ ಗಂಟು ಇಟ್ಕೊತಾ ಇದ್ರು. ಅದನ್ನ ನೋಡಿ ಸಿಡುಕ್ ಮೂತಿ ಸಿದ್ದಪ್ಪ ಅಂತ ಕರಿತಾ ಇದ್ದೆ. ಆದರೆ ದಿನಗಳ ಕಳಿತಾ ಸಾಹೇಬ್ರು ಒಳ್ಳೆತನ, ಅವರ ಗುಣ, ಹೆಣ್ಣು ಮಕ್ಕಳಿಗೆ ಕೊಡುವ ಗೌರವನ ನೋಡಿ ಅವರ ಮೇಲೆ ಇದ್ದ ಗೌರವ ಇನ್ನೂ 10 ಪಟ್ಟು ಜಾಸ್ತಿ ಆಯಿತು. ನನ್ನ ಮಗಳು ನನಗೆ ಶೂಟ್ ಮಾಡಿದಾಗ ನಮ್ಮ ಸಾಹೇಬ್ರು ಅದು ಎಷ್ಟು ಚೆನ್ನಾಗಿ ನನಗೆ ಆರೈಕೆ ಮಾಡಿದ್ರು. ಅಷ್ಟೇ ಯಾಕೆ, ಆ ರಾವಣನ ದಹನ ನಡೆದಾಗ ನಾನು ಇನ್ನೇನು ಸತ್ತೇ ಹೋದ್ನೇನೋ ಅಂತ ಅನ್ಕೊಂಡೆ. ಆಗ ನನ್ನ ಸಾಹೇಬ್ರು ನನಗೆ ಮರು ಜೀವ ಕೊಟ್ಟರು. ಒಂದೊಂದು ಸಲ ನಾನು ಸಾಹೇಬ್ರು ಇಬ್ರು ನಿಜವಾದ ಗಂಡ ಹೆಂಡತಿ ಎನಿಸಿದೆ. ಸರಿ, ಮತ್ತೆ ತಕ್ಷಣಕ್ಕೆ ವಾಸ್ತವ ಅರ್ಥ ಮಾಡಿಕೊಂಡು ಸಾಹೇಬ್ರು ಹೆಂಡತಿ ಆಗೋವಳು ಅದೆಷ್ಟು ಪುಣ್ಯ ಮಾಡಿದ್ಲೋ ಅನ್ಕೊತಾ ಇದ್ದೆ. ಆದರೆ ಆ ಪುಣ್ಯ ನನ್ನ ಬೊಗ್ಸೇಲೇ ಇದೆ ಅಕ್ಕ. ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅಲ್ಲ, ಈ ನಿರ್ಧಾರನ ಆ ದೇವರಿಗೆ ಬಿಟ್ಬಿಡ್ಲಾ ನಾನು, ಅಥವಾ ಇದನ್ನೆಲ್ಲ ಮನಸ್ಸಲ್ಲಿ ಬಚ್ಚಿಟ್ಕೊಂಡು ಬಿಡ್ಲಾ? ನನಗೆ ಒಂದು ಅರ್ಥ ಆಗ್ತಿಲ್ಲ ಲಕ್ಷ್ಮಕ್ಕ. ದಯವಿಟ್ಟು ನೀನಾದರೂ ನನಗೆ ಏನಾದರೂ ಸಲಹೆ ಕೊಡು. ನಿಜವಾದ ಪ್ರೀತಿ ಎಲ್ಲರಿಗೂ ಸಿಕ್ಕಲ್ಲ ಭೂಮಿ. ಸಿಕ್ಕಾಗ ಅದನ್ನು ಬೇಡ ಅನ್ಬಾರ್ದು, ಹ್ಞೂ ಅನ್ನು. ಆ ಪ್ರೀತಿನ ಸ್ವೀಕರಿಸು ಭೂಮಿ. ಸಾಹೇಬ್ರಿಗೆ ನಿನ್ನ ಮೇಲೆ ಪ್ರೀತಿ ಹುಟ್ಟಿದೆ ಅಂದಮೇಲೆ ಅದನ್ನು ಸ್ವೀಕರಿಸುವುದಕ್ಕೆ ಏನು ಸಮಸ್ಯೆ ನಿನಗೆ? ಸಾಹೇಬ್ರಿಗಿಂತ ಒಳ್ಳೆ ಹುಡುಗ ಸಿಗ್ತಾರ ಭೂಮಿ? ನಿನಗೆ ಇಷ್ಟು ದಿನ ನೀನು ನಮ್ಮ ಸಾಹೇಬ್ರು ಅಂತ ಹೇಳಿದಾಗ ನನಗೆ ಇಷ್ಟ ಆಗ್ತಿರ್ಲಿಲ್ಲ. ಸಾಹೇಬ್ರು ಬಂಗಾರನೇ ನಿಜ, ಆದರೆ ನಿಮ್ಮಿಬ್ಬರದು ಒಪ್ಪಂದದ ಮದುವೆ ಅನ್ನೋದು ನನ್ನನ್ನು ಕಾಡ್ತಿತ್ತು ಭೂಮಿ. ಅವತ್ತು ನೀನು ಗರ್ಭಿಣಿ ಅನ್ನೋ ಸುದ್ದಿ ಕೇಳಿದ ತಕ್ಷಣ ಅದನ್ನು ನಂಬಿ ಅತಿಯಾಗಿ ಆಡ್ಬಿಟ್ಟೆ ಭೂಮಿ. ಆದರೆ ಈಗ ಅದೇ ಸಾಹೇಬ್ರು ನಿನಗೆ ಹೆಂಡತಿ ಸ್ಥಾನ ಕೊಡ್ತಾರೆ. ನಿನಗಿಂತ ಅದೃಷ್ಟವಂತೆ ಬೇರೆ ಯಾರೂ ಇಲ್ಲ ಭೂಮಿ. ಬೇರೆ ಏನು ಯೋಚನೆ ಮಾಡದೆ ಒಪ್ಕೋ ಭೂಮಿ. ಮತ್ತೆ ಅಜಿತ್ ಪ್ರಪೋಸ್ ಮಾಡಿದ್ನನ್ನ ನೆನಪಿಸಿಕೊಳ್ತಾಳೆ ಭೂಮಿ. ಲಕ್ಷ್ಮಕ್ಕ, ನಿಜಕ್ಕೂ ನಾನು ಸಾಹೇಬ್ರನ್ನ ಒಪ್ಕೊಂಡ್ಬಿಡ್ಲಾ? ಹ್ಞೂ ಭೂಮಿ, ಯೋಚನೆ ಮಾಡಬೇಡ. ಸಾಹೇಬ್ರು ಚಿನ್ನದಂತವರು, ಅವರನ್ನ ಒಂದು ಸಲ ಕಳ್ಕೊಂಡ್ರೆ ಮತ್ತೆ ಸಿಗಲ್ಲ. ಲಕ್ಷ್ಮಕ್ಕ, ಹಾಗಾದರೆ ನನ್ನ ಸಾಹೇಬ್ರಿಗೆ ನನ್ನ ನಿರ್ಧಾರನ ನಾನು ಹೇಳ್ತೀನಿ. ಇವತ್ತಿಗೆ ಇಲ್ಲಿನ ಸಂಚಿಕೆ ಮುಕ್ತಾಯವಾಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ನಾನು ಸಾಹೇಬ್ರ ಹತ್ರ ಏನೇನೆಲ್ಲ ಹೇಳಬೇಕು ಅಂದ್ಕೊಂಡಿದ್ದೀನಿ ಅದನ್ನೆಲ್ಲ ಲೆಟರಲ್ಲಿ ಬರೆದು ಕೊಟ್ಬಿಡ್ತೀನಿ. ಏನಂತೀಯಾ? ಅಯ್ಯೋ ಭೂಮಿ, ಅಷ್ಟೆಲ್ಲ ಯಾಕೆ? ಹೋಗಿ ನೇರವಾಗಿ ಹೇಳು. ನನಗೆ ಯಾಕೋ ತುಂಬ ಭಯ ಆಗ್ತಿದೆ. ಅಷ್ಟೇ ಅಲ್ಲ, ನನ್ನ ಕೈಕಾಲು ಎಲ್ಲ ಗಡಗಡ ಅಂತ ನಡುಗ್ತಾ ಇದೆ ಲಕ್ಷ್ಮಕ್ಕ. ಅದೇನೇ ಇರಲಿ, ನಾನು
ಹೇಗಾದರೂ ಮಾಡಿ ಸಾಹೇಬ್ರ ಹತ್ರ ಹೇಳ್ಬಿಟ್ಟು ಬರ್ತೀನಿ ಅಂತ ಹೋಗ್ತಾಳೆ ಭೂಮಿ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಕಾಯ್ದು ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.